ವಿಶೇಷವಾದಂತ ಒಂದು ಕಾರ್ಯಕ್ರಮ, ಗೋದಾನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇರ್ತಕ್ಕಂಥ ಸುನಿಲ್ ಅವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರವಿ ಅವರು ಈ ಕಾರ್ಯಕ್ರಮವನ್ನು ಪುರ್ದಗಡ್ಡೆ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ನೇತಾರರು, ಈ ಭಾಗಕ್ಕೆ ನೀರನ್ನು ತಂದಿರ್ತಕ್ಕಂಥ ಭಗೀರಥರಾಗಿರ್ತಕ್ಕಂಥ ನನ್ನ ನಾಯಕರು ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಇವತ್ತು ನೀರು ತಂದು ವಿಶೇಷವಾಗಿ ಇವತ್ತು ಪ್ರತಿ ಗ್ರಾಮದಲ್ಲೂ ಪ್ರತಿಯೊಬ್ಬರು ಹೂವನ್ನ ಬೆಳೀತಾ ಇರ್ತಕ್ಕಂಥ ರೈತರು, ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಗ್ರಾಮಕ್ಕೂ ಸಹ ನಮ್ಮ ನಾಯಕರು ಪ್ರತಿಯೊಂದು ಕೆಲಸ ಈ ಗ್ರಾಮದಲ್ಲಿ ಮಾಡಿದ್ದಾರೆ. ಇವತ್ತು ಎಷ್ಟೇ ಕಾರ್ಯಕ್ರಮ ಇದ್ರು ಈ ಕಾರ್ಯಕ್ರಮ ನಾನು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಸೈಡ್ ಬನ್ನಿ ಅಣ್ಣ. ಈ ಭಾಗದ ಹಿರಿಯ ಮುಖಂಡರು, ಆತ್ಮೀಯರು, PRD ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನ ಮಾಡಿ ಇವತ್ತು ಸಂಸ್ಕಾರವನ್ನ ಮೆರೆದಿದ್ದಾರೆ, ಸಂಸ್ಕೃತಿಯನ್ನ ಗಟ್ಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋ ಹಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದ್ರೆ ಹಸು ಎಂತ ಪ್ರಾಣಿ ಅಂತಂದ್ರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೆ, ತ್ಯಾಗದ ಪ್ರತೀಕ ಹಸು. ಬರೀ ಕೊಡೋದೆ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂತ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂತ ಕೆಲಸ ಇವತ್ತು ಈ 35 ಕುಟುಂಬಗಳಿಗೆ ಏನು ಇವತ್ತು ಆ ಕುಟುಂಬಕ್ಕೆ, ಆ ಜೀವನಕ್ಕೆ ಸಹಾಯ ಆಗುವಂತ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂತ ಒಂದು ಯೋಜನೆಯನ್ನ ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಈ ದಿನ ನಮ್ಮೂರಲ್ಲಿ ಗೋದಾನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ನೀವೆಲ್ಲ ಬಂದಿದ್ದಕ್ಕೂ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮ ಇಟ್ಕೊಳ್ಳೋಕ್ಕೆ ಈ ಹಳ್ಳಿಯಲ್ಲೇ ಹುಟ್ಟಿ ನಾನು ಬೆಳೆದು ಈ ಒಂದು ಏನೋ ಒಂದು ಸೇವೆ ಮಾಡಬೇಕು ಅಂತ, ಒಂದು ಚಿಕ್ಕ ಸೇವೆ ಮಾಡಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ಈ ಒಂದು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ಯಾಕೆ ಈ ಗೋದಾನ ಕಾರ್ಯಕ್ರಮ ನಿಮ್ಗೆ ಮಾಡ್ಬೇಕಂತ ಅನಿಸ್ತು? ಎಷ್ಟು ಕುಟುಂಬಗಳಿಗೆ ಕೊಟ್ಟಿದ್ದೀರಿ? ಗೆಸ್ಟ್ ಆಗಿ ಯಾರು ಬಂದಿದ್ರು? ಈಗ ಒಂದು 30-35 ಕುಟುಂಬಕ್ಕೆ ಕೊಟ್ಟಿದ್ವಿ ಗೆಸ್ಟ್ ಆಗಿ. ಮತ್ತೆ ನಮ್ಮ ಡಾಕ್ಟರ್ ಸುಧಾಕರ್ ಅಂತ ಬಂದಿದ್ರು, ಮತ್ತೆ ಕೇಶವಣ್ಣ ಬಂದಿದ್ರು, ಮತ್ತೆ ನಮ್ಮ ಕೃಷ್ಣಮೂರ್ತಿ ಅಣ್ಣ, ಮತ್ತೆ ಎಲ್ಲ ನಮ್ಮ ಮುಖಂಡರು ನಾಗೇಶ್ ಅಣ್ಣ ಎಲ್ಲರೂ ಬಂದಿದ್ರು. ಮತ್ತೆ ಎಲ್ಲ ಊರಿನ ಮುಖಂಡರು, ಮತ್ತೆ ಗ್ರಾಮ ಪಂಚಾಯತಿ ಮುಖಂಡರು ಎಲ್ಲರೂ ಬಂದಿದ್ರು. ರಾಜಣ್ಣ, ನಮ್ಮ ಮಾಲ್ಗುರ್ಕಿ ಮಾವವರು ಬಂದಿದ್ರು. ಯಾವ ರೀತಿ ಒಂದು ಕುಟುಂಬಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ಹಸುವನ್ನ ಕೊಡುವಂತ ಕಾರ್ಯಕ್ರಮ ಆಗಿದೆ. ಅವರು ಯಾವ ರೀತಿ ನೋಡ್ಕೋಬೇಕು ಹಸುಗಳನ್ನ? ಇದು ನಾವು ಆಯ್ಕೆ ಮಾಡಿದಂತ ಒಂದು ಫಲಾನುಭವಿಗಳಲ್ಲ, ಖುದ್ದಾಗಿ ಅವರೇ ಎಲ್ಲರೂ ನಮ್ಗೆ ಯಾರು ಬೇಕು ಅಂತ ಬಂದಿದ್ರು ಎಲ್ಲರೂ ಕೂಡ ಹಸುವನ್ನ ಕೊಟ್ಟಿದ್ದೀವಿ. ಈ ಗ್ರಾಮದಲ್ಲಿ 70 ಮನೆ ಇದಾವೆ, ಅರ್ಧ ಭಾಗದಷ್ಟು ನಾವು ಈ ಊರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹಳ್ಳಿ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಎಲ್ಲರೂ ಪೋಷಣೆ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಹಸು ಅನ್ನೋದು ಭಾವನೆ ಇದೆ. ಸರ್, ಈಗ ಈ ಹಿಂದೆ ಹರೀಶ್ ಕೆ ರೆಡ್ಡಿ ಅವರು ಕೂಡ ಗೋದಾನ ಕಾರ್ಯಕ್ರಮ ಅಂತಾನೆ ಮಾಡಿದ್ರು. 100ಕ್ಕೂ ಹೆಚ್ಚು ಹಸುಗಳನ್ನ ಕೊಟ್ಟಿದ್ರು. ಅವರು ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಏನಾದ್ರು ಪ್ರೇರಣೆ ಆಯ್ತಾ? ಇಲ್ಲ, ಆ ಥರ ಏನಿಲ್ಲ. ಹಸು ಕೊಡೋ ಕಾರ್ಯಕ್ರಮ ನಮ್ದೇ ಆದಂತ ಒಂದು ಹಳ್ಳಿಯಲ್ಲಿ ಇದು ಬಿಟ್ಟರೆ ಬೇರೆ ಇನ್ನೇನೋ ಅಂತ ಕಾರ್ಯಕ್ರಮ ಕೊಡಕ್ಕಾಗಲ್ಲ. ಪ್ರತಿ ಕುಟುಂಬಕ್ಕೂ ಇದೊಂದು ಸಹಕಾರ ಆಗುತ್ತೆ ಅನ್ನೋ ಉದ್ದೇಶ. ಏನಿಲ್ಲ ಸರ್, ಗೋದಾನ ಅನ್ನೋದು ಒಂದು ಸ್ಮಾಲ್ ಟೈಟ್ಲ್ ಅಲ್ಲ, ಬೇರೆ ಏನು ಕೊಡೋಕ್ಕೆ ಆಪ್ಷನ್ ಇಲ್ಲ, ಹಂಗಾಗಿ ಅದೇ ಕೊಟ್ಟಿದ್ದೀವಿ. ಇಲ್ಲ ಸರ್, ರಾಜಕೀಯ ಅನ್ನೋದು ನನಗೆ ಆ ಥರ ಯಾವ ಉದ್ದೇಶ ಇಲ್ಲ. ನಾವೊಂದು ಸ್ವಇಚ್ಛೆಯಿಂದ ಮಾಮೂಲಿಯಾಗಿ ಕೊಟ್ಟಿದ್ದೀವಿ ಅಷ್ಟೇ. ಗೋದಾನ ಮತ್ತು ಎಲ್ಲರೂ ಹೇಳ್ತಾರೆ ಗೋದಾನನೇ ಒಳ್ಳೆ ಒಂದು ಶ್ರೇಷ್ಠವಾದ ದಾನ, ಅದನ್ನೇ ಕೊಡಬೇಕು ಅಂತ ನಮ್ಮ ಮುಖಂಡರು, ನಮ್ಮೂರಿನ ಎಲ್ಲರೂ ಹೇಳಿದ್ರು. ಮತ್ತು ನಮ್ಮ ಅಣ್ಣ ಕೂಡ ಇದು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ನಾವಿಬ್ಬರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮನ ಯಾವ ರೀತಿ ಫೀಲ್ ಆಗ್ತಿದೆ ನಿಮ್ಗೆ ಹಸುಗಳು ಕೊಟ್ಟಿರೋದಕ್ಕೆ? ತುಂಬಾ ಸಂತೋಷ ಇದೆ ಸರ್. ಇನ್ನ ಇದೇ ರೀತಿಯಲ್ಲಿ ನಮ್ಮ ಹಳ್ಳಿಗೆ ಏನೋ ಒಂದು ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಮುಂದಿನಲ್ಲಿ ಎಲ್ಲ ತರ ಸಹಾಯ ಮಾಡ್ತೀವಿ. ಗೋದಾನ ಇನ್ನು ಮುಂದುವರಿಯುತ್ತಾ ಈ ಒಂದು ವರ್ಷಕ್ಕೆ? ಸರ್, ಈ ಸದ್ಯಕ್ಕೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಮಾಡಿದ್ದೀನಿ. ಮುಂದೆ ನೋಡೋಣ ಸರ್, ಮುಂದೆ ದೊಡ್ಡ ಮಟ್ಟಕ್ಕೆ ಮಾಡೋಣ. ಓಕೆ ಸರ್. ಥ್ಯಾಂಕ್ ಯು. ರವಿಕುಮಾರ್ ಮತ್ತೆ